ವೆಲ್ಕಮ್ ಟು RJVN ಚಾನಲ್. ನನ್ನ ಇನ್ನೊಂದು ವ್ಲಾಗಿಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಮಲ್ಲೇಶ್ವರ 3ನೇ ಕ್ರಾಸಲ್ಲಿರುವ ಹಳ್ಳಿ ಮನೆ ಅನ್ನೋ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇದು ಒಂದು 22 ವರ್ಷ ಆಯಿತು ಶುರುವಾಗಿ. ಇಲ್ಲಿ ನಾವು ಯಾವ ಥರ ಇರುತ್ತೆ ಮೀಲ್ಸು ನೋಡೋಣ, ಟೇಸ್ಟ್ ನೋಡೋಣ ಅಂತ ಬಂದ್ವಿ. ಸೊ ಇಲ್ಲಿ ನೀವು ಒಬ್ಬರಿಗೆ ಇವರು ಒಂದು ಊಟಕ್ಕೆ 300 ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ. ಸೊ ಅದು ಟ್ರೆಡಿಷನಲ್ ಆಗಿರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ. ಸೊ ಅದಕ್ಕೆ ನಾವು ಇಲ್ಲಿ ಊಟನ ಸವಿಯಲು ಬಂದಿದ್ದೀವಿ. ನಿಮಗೆ ನಾನು ಏನೇನು ತಿಂದೆ, ಅವರಲ್ಲಿ ಏನು ಬಡಿಸ್ತಾರೆ ನೋಡಿ. ಒಬ್ಬರಿಗೆ 300 ರೂಪಾಯಿ ಇದು. ಈಗ ನಾವು ಮೇಲೆ ಊಟ ಮಾಡೋದಕ್ಕೆ ಮೇಲ್ಗಡೆ, ಕೆಳಗಡೆ ಎಲ್ಲ ಬರೀ ಟಿಫನ್ ಮಾತ್ರ ಕೊಡ್ತಾರೆ, ಮೇಲೆ ನಿಮಗೆ ಮೀಲ್ಸ್ ಎಲ್ಲ ಸಿಗುತ್ತೆ. ಸೊ ಮೇಲೆ ನಾವು ಹೋಗ್ತಾ ಇದ್ದೀವಿ. ಯಾವ ಥರ ಇರುತ್ತೆ ನೋಡೋಣ, ಬನ್ನಿ ನೋಡೋಣ ಯಾವ ಥರ ಅವರು ಊಟ ಬಡಿಸ್ತಾರೆ, ಏನೇನು ಬಡಿಸ್ತಾರೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಮತ್ತು ನಾವು ಸಬದು ನಾನು ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ, ನೀವು ಬಂದು ಇಲ್ಲಿ ರುಚಿ ನೋಡ್ಬೋದು. ಸೊ ಮೊದಲಿಗೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಬಾಟ್ಲ ನೀರು ಕೊಡ್ತಾರೆ, ಮತ್ತು ನಿಂಬೆಹಣ್ಣು ಜ್ಯೂಸ್ ಥರ ನಮಗೆ ಕೊಡ್ತಾರೆ ಊಟಕ್ಕೆ ಮೊದಲು. ಸೊ ಆಮೇಲೆ ಬಾಳೆಲೆ ಹಾಕಿ ಟ್ರೆಡಿಷನಲ್ ಆಗಿ ಸ್ಟಾರ್ಟಿಂಗಿಂದ ಒಂದು ಉಪ್ಪು, ನಾವು ಹಿಂಗೆ ಈ ಮದುವೆ ಮನೆಗಳಲ್ಲೆಲ್ಲ ಬಳಸ್ತೀವಲ್ಲ ಆ ಥರ ಉಪ್ಪಿನಕಾಯಿ, ಕೋಸಂಬರಿ, ಅದು ಹಿಂಗೆ ಅಂದರೆ ಕಡಲೆಬೇಳೆ, ತೆಂಗಿನಕಾಯಿ, ದಾಳಿಂಬೆ, ಕ್ಯಾರೆಟು ಎಲ್ಲ ಹಾಕಿರ್ತಾರೆ ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಸೊ ಆಮೇಲೆ ಪಲ್ಯ ಒಂದು ಹಾಕ್ತಾರೆ. ಇಲ್ಲಿ ಏನಂದರೆ ಅನ್ಲಿಮಿಟೆಡ್ ಫುಡ್ಡು ನಿಮಗೆ. ಈ ರೊಟ್ಟಿ ಇದಕ್ಕೆಲ್ಲ ಕೆಲವುದು ಐಟಮ್ ಮಾತ್ರ, ರೊಟ್ಟಿ ದೋಸೆ ಅದಕ್ಕೆ ಅದು ಅನ್ಲಿಮಿಟೆಡ್ಡು. ಈ ಸ್ವೀಟ್ಸ್ ಎಲ್ಲ ಅವರು ಲಿಮಿಟೆಡಾಗಿ ಹಾಕ್ತಾರೆ. ಮತ್ತು ಚಟ್ನಿ ಹಾಕಿದ್ದಾರೆ, ಬಿಳಿದು ತೆಂಗಿನಕಾಯಿ ಚಟ್ನಿ. ಆಮೇಲೆ ಈಗ ಇನ್ನೊಂದು ರೆಡ್ ಕೆಂಪು ಚಟ್ನಿ ಅಂತ ಅದನ್ನು ಹಾಕ್ತಾರೆ. ಆಮೇಲೆ ಹಾಕಿದ್ದಾರೆ ಇದು. ಈಗ ಇದಕ್ಕೆ ಫಸ್ಟು ಅವರು ರೊಟ್ಟಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಇದು ಬಂದು ಚೆನ್ನ ಮಸಾಲ, ಈ ಪೂರಿ ಗೀರಿ ಇದೆಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನ ಮಸಾಲ ನೋಡಿ, ಪೂರಿ ಹಾಕಿದ್ದಾರೆ. ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಇರುತ್ತೆ. ಸೊ ಇದೆಲ್ಲ ಗ್ರೇವಿ. ಆಮೇಲೆ ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ. ಆ ಅಕ್ಕಿ ರೊಟ್ಟಿಗೆ ಸಬ್ಸಿಗೆ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಕಟ್ ಮಾಡಿದ್ದಾರೆ. ಮತ್ತು ಇದು ಬಂದು ಮಸಾಲೆ ದೋಸೆ, ಚಿಕ್ಕದಾಗಿರುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಒಬ್ಬಟ್ಟು, ಮತ್ತು ಇದು ಹಾಲ್ಬಾಯಿ ಅಂತಾರಲ್ಲ ಅದು, ಅಂದರೆ ದಿನಕ್ಕೆ ಅದು ಒಬ್ಬಟ್ಟಿಗೆ ತುಪ್ಪ ಹಾಕ್ತಾರೆ, ದಿನ ಒಂದೊಂದು ಸ್ವೀಟ್ಸ್ ಮಾಡ್ತಾರೆ. ಇದು ಬಂದು ಪಲಾವು ಮತ್ತು ಬಿಸಿಬೇಳೆಬಾತ್, ಅದಕ್ಕೆ ರಾಯ್ತ ಹಾಕಿದ್ದಾರೆ. ಸೊ ಇದೆಲ್ಲ ಈ ಥರ ಡಿಶಸ್ಸು, ಅನ್ನ ಸಾರು. ಆಮೇಲೆ ಇದರಲ್ಲಿ ಕಲಸಿದ್ದು ಮೊಸರನ್ನ ಬಡಿಸ್ತಾರೆ, ಕಲಸಿದ ಮೊಸರನ್ನ, ಅದಕ್ಕೆ ದಾಳಿಂಬೆ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತಾರೆ ತುಂಬ. ಆಮೇಲೆ ಕೊನೆಯಲ್ಲಿ ಐಸ್ ಕ್ರೀಮ್. ಇದು ತುಂಬ ರುಚಿಯಾಗಿತ್ತು. ನಾನು ನೋಡಿದೆ, ತಿಂದಿದ್ದೀನಿ. ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಬಂದು ಒಮ್ಮೆ ರುಚಿ ನೋಡಿ. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ನಿಮಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.